ಶ್ರೀರಾಮ ಸೀತಾದೇವಿ ಹಾಗೂ ಲಕ್ಷ್ಮಣ ವನವಾಸದ ಸಮಯದಲ್ಲಿ ದಶರಥ ಮಹಾರಾಜರ ಪಿಂಡ ಪ್ರದಾನ ಮಾಡಬೇಕಾಗಿರುತ್ತೆ. ಎಲ್ಲರಿಗೂ ಕೂಡ ಕತೆ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು. ಯಾವಾಗ ಸೀತಾರಾಮ ಲಕ್ಷ್ಮಣರು ವನವಾಸಕ್ಕೆ ಹೋಗ್ತಾರೆ, ಆಗ ದಶರಥ ಮಹಾರಾಜರು ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಾರೆ. ಮಗನಾಗಿ ಶ್ರೀರಾಮಚಂದ್ರ ಜ್ಯೇಷ್ಠ ಪುತ್ರನಾಗಿ ತಂದೆಗೆ ಪಿಂಡ ಪ್ರದಾನ ಮಾಡೋದು ಶಾಸ್ತ್ರ ಸಂಪ್ರದಾಯವಾಗಿರುತ್ತೆ. ಹಾಗಾಗಿ ಗಯಾ ಕ್ಷೇತ್ರಕ್ಕೆ ಬಂದಿರ್ತಾರೆ. ಆಗ ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಸೀತಾದೇವಿಯನ್ನ ಫಲ್ಗುಣಿ ಅಥವಾ ಪಾಲ್ಗುಣಿ ನದಿಯ ದಂಡೆಯಲ್ಲಿ ಕೂರಿಸಿ ಇಬ್ಬರೂ ಕೂಡ ಗಂಡು ಮಕ್ಕಳು ಪಿಂಡ ಪ್ರದಾನ ಮಾಡಬೇಕಾಗಿರುತ್ತೆ. ಅದಕ್ಕೆ ಬೇಕಾದ ಸಾಮಾನು ಸರಂಜನ ತರಲಿಕ್ಕೆ ಹೋಗಿರ್ತಾರೆ. ಸರಿ, ಸೀತಾದೇವಿ ಅಲ್ಲೇ ಪಾಲ್ಗುಣದ ದಂಡೆ ಮೇಲೆ ಕೂತ್ಕೊಂಡಿರ್ತಾರೆ. ಆಗ ಆ ನದಿಯ ಒಳಗಿನಿಂದ ಇದ್ದಕ್ಕಿದ್ದಂತೆ ಒಂದು ಕೈ ಹೊರಗಡೆ ಬರುತ್ತೆ. ಅದು ದಶರಥ ಮಹಾರಾಜರ ಕೈಯಾಗಿರುತ್ತೆ. ಸಮಯ ಮೀರುತ್ತಿದೆ, ಬೇಗ ಪಿಂಡ ಪ್ರದಾನ ಮಾಡು ಸೀತಾ ಎಂದು ದಶರಥ ಮಹಾರಾಜರು ಹೇಳ್ತಾರೆ. ಸೀತೆಗೆ ಏನ್ ಮಾಡೋದು ಅರ್ಥನೇ ಆಗೋದಿಲ್ಲ. ರಾಮ ಲಕ್ಷ್ಮಣರು ಸಾಮಗ್ರಿ ತರಲಿಕ್ಕೆ ಹೋಗಿದ್ದಾರೆ, ನಿಮ್ಮ ಪುತ್ರರು ಇಲ್ಲದೆ ಪಿಂಡ ಪ್ರದಾನ ಹೇಗೆ ಮಾಡುವುದು ಮಾವನವರೇ ಅಂತ ಸೀತಾ ಕೇಳಿದಾಗ, ಇಲ್ಲ ಮಗಳೇ, ಸಮಯ ಮೀರುತ್ತಿದೆ, ಬೇಗ ಪಿಂಡ ಪ್ರದಾನ ಮಾಡು ಅಂತ ದಶರಥ ಮಹಾರಾಜರು ಹೇಳ್ತಾರೆ. ತಾನು ಪಿಂಡ ಪ್ರದಾನ ಮಾಡಿದರೆ ಶ್ರೀರಾಮ ನಂಬೋದಿಲ್ಲ ಅಂತ ಸೀತಾದೇವಿಗೆ ಗೊತ್ತಿರುತ್ತೆ. ಹಾಗಾಗಿ ಅವಳು ಶ್ರೀರಾಮನಿಗೆ ಸಾಕ್ಷಿ ಹೇಳಲಿಕ್ಕೆ ಅಲ್ಲಿಯೇ ಹತ್ತಿರ ಇದ್ದ 5 ಜನರನ್ನ ಕೇಳ್ಕೊಳ್ತಾಳೆ. ಯಾರು? ಬ್ರಾಹ್ಮಣ, ತುಳಸಿ ಗಿಡ, ಗೋಮಾತೆ, ಫಾಲ್ಗುಣಿ ನದಿ ಹಾಗೂ ಅರಳಿ ಮರ. ಈ 5 ಜನರನ್ನ ಸಾಕ್ಷಿಯಾಗಿ ಇಟ್ಕೊಳ್ತಾಳೆ. ನಂತರ ಫಾಲ್ಗುಣಿ ನದಿಯ ಮರಳಿನಿಂದ ಉಂಡೆಯನ್ನ ಮಾಡಿ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನವನ್ನ ಮಾಡ್ತಾಳೆ. ಇದರಿಂದ ದಶರಥ ಮಹಾರಾಜರ ಆತ್ಮ ತೃಪ್ತಿಯಿಂದ ಹೋಗ್ಬಿಡುತ್ತೆ. ಸ್ವಲ್ಪ ಸಮಯ ಆದಮೇಲೆ ಸಾಮಗ್ರಿ ತರಲು ಹೋದ ರಾಮ ಲಕ್ಷ್ಮಣ ಬರ್ತಾರೆ. ಆಗ ಸೀತಾದೇವಿ ಹೇಳ್ತಾಳೆ, ನಾನು ಪಿಂಡ ಪ್ರದಾನ ಮಾಡಿದೆ ಅಂತ. ಆದ್ರೆ ಶ್ರೀರಾಮ ನಂಬೋದಿಲ್ಲ. ಆಗ ಸೀತಾದೇವಿ 5 ಜನರ ಬಳಿ ಸಾಕ್ಷಿ ಹೇಳಲು ಕೇಳ್ಕೊಳ್ತಾಳೆ. ಆದ್ರೆ ಅದರಲ್ಲಿ 4 ಜನ ಸುಳ್ಳನ್ನೇ ನುಡಿತಾರೆ. ಯಾರವರು? ಮೊದಲು ಗೋಮಾತೆ ಹೇಳ್ತಾರೆ, ನಾನು ನೋಡಿಲ್ಲ ಅಂತ. ಬ್ರಾಹ್ಮಣ ಹೇಳ್ತಾನೆ, ನಾನೂ ಕೂಡ ನೋಡಿಲ್ಲ. ತುಳಸಿ ಗಿಡ ಹೇಳುತ್ತೆ, ನಾನು ನೋಡಿಲ್ಲ ಅಂತ. ಫಾಲ್ಗುಣಿ ನದಿ ಕೂಡ ನಾನು ನೋಡಿಯೇ ಇಲ್ಲ ಅಂತ ಹೇಳುತ್ತೆ. ಆದರೆ ಕಡೆಯದಾಗಿ ಇದ್ದ ಅರಳಿ ಮರ ಹೇಳುತ್ತೆ, ನಾನು ನಡೆದ ಎಲ್ಲ ವಿಷಯವನ್ನ ನೋಡಿದೆ. ಸೀತಾಮಾತೆ ಸತ್ಯವನ್ನ ಹೇಳುತ್ತಿದ್ದಾಳೆ. ದಶರಥ ಮಹಾರಾಜರ ಆತ್ಮವೇ ಬಂದು ಸಮಯ ಮೀರುತ್ತಿದೆ, ಪಿಂಡ ಪ್ರದಾನ ಮಾಡು ಅಂತ ಬಲವಂತ ಮಾಡಿದರ ಕಾರಣವಾಗಿ ಸೀತಾಮಾತೆ ಮರಳಿನ ಉಂಡೆಯನ್ನೇ ಪಿಂಡ ಪ್ರದಾನವಾಗಿ ಮಾಡಿ ಅವರಿಗೆ ಸಲ್ಲಿಸಿದರು ಅಂತ ಅರಳಿ ಮರ ಹೇಳುತ್ತೆ. ಇದನ್ನ ಕೇಳಿ ಸೀತಾರಾಮರಿಗೆ ಖುಷಿಯಾಗುತ್ತೆ. ಆಗ ಶ್ರೀರಾಮನ ಒಂದು ವರ ಸಿಗುತ್ತೆ. ಏನದು? ಇನ್ನು ಮೇಲೆ ಯಾವ ಮನೆಯಲ್ಲಿ ಪುತ್ರರು ಇರುವುದಿಲ್ಲವೋ ಅಂತಹ ಮನೆಯಲ್ಲಿ ಹೆಣ್ಣು ಮಕ್ಕಳು ಪಿಂಡ ಪ್ರದಾನವನ್ನ ಮಾಡಬಹುದು, ಸೊಸೆಯಂದಿರೂ ಕೂಡ ಪಿಂಡ ಪ್ರದಾನವನ್ನ ಮಾಡಬಹುದು ಅನ್ನುವ ವರವನ್ನ ಶ್ರೀರಾಮಚಂದ್ರ ಕೊಡ್ತಾನೆ. ಹಾಗಾಗಿ ಹೆಣ್ಣು ಮಕ್ಕಳು ಕೂಡ ಪಿಂಡ ಪ್ರದಾನವನ್ನ ಮಾಡುವ ಅಧಿಕಾರ ಶ್ರೀರಾಮನಿಂದ ದೊರೆಯುತ್ತೆ. ಇಷ್ಟೇ ಅಲ್ಲ, ಸೀತಾಮಾತೆಯ ಶಾಪ 4 ಜನರಿಗೆ ಶಾಪವನ್ನ ನೀಡ್ತಾಳೆ. ಕಾರಣ ಏನ್ ಗೊತ್ತಾ? ಗೋಮಾತೆಗೆ ಹೇಳ್ತಾರೆ, ನಿನ್ನನ್ನು ಜನರು ದೇವರೆಂದು ಪೂಜಿಸುತ್ತಿದ್ದಾರೆ, ತಾಯಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಜನರು ನಿನ್ನನ್ನು ಎಷ್ಟೇ ಪೂಜಿಸಿದರೂ ಕೂಡ ನೀನು ಮನುಷ್ಯರು ತಿಂದು ಬಿಟ್ಟ ಎಂಜಲು ಆಹಾರವನ್ನೇ ತಿನ್ನುತ್ತಾ ಇರು. ಹಾಗೂ ಗಯಾ ಕ್ಷೇತ್ರದಲ್ಲಿ ಜನಗಳು ಪಿಂಡ ಪ್ರದಾನ ಮಾಡಿದ ಆಹಾರವನ್ನೇ ನೀನು ತಿಂದು ಬದುಕು. ನೀನು ಎಷ್ಟೇ ಆಹಾರ ತಿಂದರೂ ಕೂಡ ನಿನ್ನ ಹೊಟ್ಟೆ ತುಂಬುವುದಿಲ್ಲ ಅಂತ ಗೋಮಾತೆಗೆ ಸೀತಾಮಾತೆ ಶಾಪವನ್ನ ಕೊಡ್ತಾರೆ. ಹಾಗಾಗಿ ಇಂದೂ ಕೂಡ ಗಯಾ ಕ್ಷೇತ್ರದಲ್ಲಿ ಮನುಷ್ಯರ ಎಂಜಲು ಅಥವಾ ಪಿಂಡ ಪ್ರದಾನವನ್ನ ತಿಂದು ಹಲವಾರು ಗೋವುಗಳು ಜೀವಿಸ್ತಾ ಇದ್ದಾವೆ. ಇನ್ನು ತುಳಸಿ ಗಿಡ, ನಿನ್ನನ್ನೂ ಕೂಡ ಜನಗಳು ದೇವರೆಂದು ಪೂಜಿಸುತ್ತಿರ್ತಾರೆ. ಆದರೆ ದೈವತ್ವ ಹೊಂದಿದರೂ ಕೊಳಚೆ ಇರುವಂತ ಎಲ್ಲೆಂದರಲ್ಲಿ ಬೆಳೆ ನೀನು ಅಂತ ಶಾಪವನ್ನ ಕೊಡ್ತಾರೆ. ಬ್ರಾಹ್ಮಣನಿಗೆ
ನೀನು ಒಬ್ಬ ಬ್ರಾಹ್ಮಣನಾಗಿ ಸುಳ್ಳು ಹೇಳಿರುವೆ, ಹಾಗಾಗಿ ಗಯಾ ಕ್ಷೇತ್ರದಲ್ಲಿ ಇದ್ದುಕೊಂಡು ಇಲ್ಲಿಗೆ ಬರುವ ಯಾತ್ರಿಕರನ್ನ ಪೀಡಿಸುತ್ತಾ ಅದರಿಂದ ಬಂದ ಲಾಭದಲ್ಲಿ ಜೀವನ ನಡೆಸು, ಹಾಗೆ ನಿನಗೆ ತೃಪ್ತಿ ಅನ್ನುವುದೇ ಇರುವುದಿಲ್ಲ ಅಂತ ಬ್ರಾಹ್ಮಣರಿಗೆ ಶಾಪವನ್ನು ಕೊಡ್ತಾಳೆ. ಇನ್ನು ಫಾಲ್ಗುಣಿ ನದಿಗೆ ಮಳೆಗಾಲದಲ್ಲಿ ಎಷ್ಟೇ ಮಳೆ ನೀರು ನಿನ್ನ ಸಮೀಪ ಬಂದರೂ ಕೂಡ ನೀನು ಎಂದಿಗೂ ತುಂಬುವುದಿಲ್ಲ. ಎಲ್ಲ ಕಾಲದಲ್ಲಿಯೂ ಕೂಡ ನೀನು ಹೀಗೇ ಬರಿದಾಗಿ ಇರುತ್ತೀಯ. ಮಣ್ಣಿನ ಒಳಗೆಯೇ ಯಾವಾಗಲೂ ನದಿಯಾಗಿ ಹರುತ್ತೀಯ. ಮೇಲೆ ನೀನು ಯಾರಿಗೂ ಕಾಣಿಸುವುದಿಲ್ಲ ಅಂತ ಫಾಲ್ಗುಣಿ ನದಿಗೆ ಶಾಪವನ್ನು ಕೊಡ್ತಾಳೆ. ಹಾಗಾಗಿ ಇಂದಿಗೂ ಕೂಡ ಗಯಾ ಕ್ಷೇತ್ರದ ಫಾಲ್ಗುಣಿ ನದಿಯ ಮೇಲೆ ಯಾರಿಗೂ ಕಾಣಿಸುವುದಿಲ್ಲ. ಅರಳಿ ಮರ ಮಾತ್ರ ಸತ್ಯ ಹೇಳಿತ್ತು. ಹಾಗಾಗಿ ಅರಳಿ ಮರಕ್ಕೆ ಸೀತಾದೇವಿ ವರವನ್ನು ಕೊಡ್ತಾ ಇದ್ದಾರೆ. ಅರಳಿ ಮರವೇ, ನೀನು ಸತ್ಯ ಹೇಳಿರುವೆ, ಹೀಗಾಗಿ ಇನ್ನು ಮುಂದೆ ಜನರೆಲ್ಲ ನಿನ್ನನ್ನು ಪೂಜಿಸುತ್ತಾರೆ. ನಿನ್ನಲ್ಲಿ ದೈವತ್ವ ಇರುತ್ತದೆ, ಎಲ್ಲ ದೇವತೆಗಳು ನಿನ್ನಲ್ಲಿ ನೆಲೆಸುತ್ತಾರೆ, ಹಾಗೂ ನೀನು ಬೇರೆ ಮರಗಳ ಹಾಗೆ ಎಂದಿಗೂ ಕೂಡ ಬಾಡುವುದಿಲ್ಲ ಅಂತ ಸೀತಾದೇವಿ ವರವನ್ನು ಕೊಡ್ತಾರೆ. ಹಾಗಾಗಿ ಅರಳಿ ಮರದಲ್ಲಿ ದೇವತೆಗಳು ನೆಲೆಸಿರ್ತಾರೆ, ಎಂದಿಗೂ ಕೂಡ ಅರಳಿ ಮರ ಬಾಡುವುದಿಲ್ಲ ಅನ್ನೋದು ಕೂಡ ಸತ್ಯವಾಗಿದೆ.